ಇಂದಿನ ಈ ವಿಡಿಯೋನಲ್ಲಿ ರಾಜ್ಕುಮಾರ್ ರವರು ಬರೆದಿರುವಂತಹ ಸಂತೆಗಳು ಪಾಠದ ಸಾರಾಂಶವನ್ನು ತಿಳಿಸಲು ಪ್ರಯತ್ನಿಸಲಾಗಿದೆ. ನಮ್ಮ ಸಂತೆಗಳೆಂದರೆ ಗೌಜುಗದ್ದಲ, ಸಂಭ್ರಮ, ಸಡಗರ, ಗ್ರಾಮೀಣ ಸಂಸ್ಕೃತಿಯ ಅನಾವರಣ, ಕೊಡು ಕೊಳು ಅಷ್ಟೇ ಅಲ್ಲದೆ ಸಾಮರಸ್ಯದ ಬದುಕಿಗೆ ಆಸರೆಯಾಗುವ ಪ್ರಯತ್ನ, ಹಣ ಪ್ರಸರಣದ ಮೂಲಕ ಗ್ರಾಮೀಣ ಭಾರತದ ಆರ್ಥಿಕ ಚೇತರಿಕೆಗೆ ನಾಂದಿ ಹಾಡುವ ಕ್ರಮ. ಅವು ಸಾಮಾಜಿಕ ಸಾಮುದಾಯಿಕ ಸಂಬಂಧಗಳನ್ನು ದೃಢಗೊಳಿಸುವ ವ್ಯವಸ್ಥೆಯೂ ಹೌದು. ಅವು ಜೀವಭಾವಗಳ ರಸಮೇಳ. ಇಲ್ಲಿ ಪರಿಸರ ಕಲುಷಿತವಾಗಿದ್ದರೂ ಮನವು ಪರಿಶುದ್ಧ. ಮಾಲುಗಳ ಮಹಾ ಮೌನಕ್ಕಿಂತ, ಅವುಗಳ ನಿಸ್ತೇಜ ಗಂಭೀರ ವದನಗಳಿಗಿಂತ ಸಂತೆ ಪರಿಷೆಗಳ ಸದ್ದುಗದ್ದಲ ಜೀವಭಾವದಿಂದ ಕೂಡಿರುತ್ತದೆ. ಇಲ್ಲಿ ಶಬ್ದ ಎಂಬುವುದು ಶಾಂತಿಯನ್ನು ಕದಡುವುದಿಲ್ಲ. ಕೊಳ್ಳುಬಾಕ ಸಂಸ್ಕೃತಿಯನ್ನು ಉತ್ತೇಜಿಸುವ ಮಾಲುಗಳಲ್ಲಿನ ಬಿಂಕ ಬಿಗುಮಾನ, ಹಮ್ಮು ಬಿಮ್ಮು ಇಲ್ಲಿರದು. ಇಲ್ಲಿ ಎಲ್ಲವೂ ಮುಕ್ತ ಮುಕ್ತ. ಹಲವರಿಗೆ ಬದುಕನ್ನು ಕಟ್ಟಿಕೊಡುವ ಸಂತೆಗಳು ನಮ್ಮ ಬಾಲ್ಯದ ನೆನಪನ್ನು ಮೀಟಿ ಎದೆ ತುಂಬಿ ಹಾಡಾಗುವ ಸಾಧನಗಳು. ವಾರದ ಸಂತೆಯನ್ನು ಮನುಷ್ಯ ಸಂಬಂಧಗಳ ಸಾಪ್ತಾಹಿಕ ನವೀಕರಣ ಎನ್ನಬಹುದು. ಅದು ಇನ್ನೇನೂ ಅಲ್ಲ, ಕನ್ನಡ ಕವಿವರ್ಯ ಆನಂದ ಕಂದರ ನ ಸಂತಿಗಿ ಹೋಗಿದ್ದಿ ಆಕಿ ತಂದಿದ್ದಳೋ ಬೆಣ್ಣೆ ಎಂಬ ಮಧುರ ಜಾನಪದ ಗೀತೆ. ನಮ್ಮಲ್ಲಿ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಎಂಬ ಗಾದೆಯು ಮೊಗದಲ್ಲಿ ಅಚ್ಚರಿಯ ರಂಗೋಲಿಯನ್ನು ಬಿಡಿಸುತ್ತದೆ. ಇಂಗ್ಲೆಂಡಿನ ಸಂತೆಗಳಾಗಲಿ ಅಮೆರಿಕಾದ ಸಂತೆಗಳಾಗಲಿ ಶಬ್ದಮುಕ್ತ, ಕಸಮುಕ್ತ. ಆದುದರಿಂದ ಯಾರು ಬೇಕಾದರೂ ಅಲ್ಲಿ ನಿಧಿರಾಂಗನೆಯ ಸೆಳವಿಗೆ ಸಿಲುಕಬಹುದು. ನಮ್ಮ ಅಕ್ಕಮಹಾದೇವಿ ವಿದೇಶಿ ಸಂತೆಗಳನ್ನು ನೋಡಿದ್ದರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆ ಎಂತಯ್ಯ ಎಂದು ಕೇಳುತ್ತಿರಲಿಲ್ಲ. ನಮ್ಮಲ್ಲಿ ಸಂತೆ ಎಂಬುವುದು ಸದ್ದಿಗೊಂದು ರೂಪಕ, ಸಂಬಂಧಗಳ ಹೊಸ ಬೆಸುಗಿಗೆ, ಹಳೆಯ ಪರಿಚಯಗಳ ನವೀಕರಣಕ್ಕೆ ಹೇಳಿ ಮಾಡಿಸಿದ ಬಯಲು. ಬಯೋಸ್ಕೋಪುಗಳಲ್ಲಿ ನಾಯಕ ನಟ ಬಾಲ್ಯದಲ್ಲಿ ಕಳೆದು ಹೋಗುವುದು ಅಥವಾ ಪ್ರಥಮ ನೋಟದಲ್ಲೇ ನಾಯಕಿಯೊಂದಿಗೆ ಅವನಿಗೆ ಪ್ರಣಯಾಂಕುರ ಆಗುವುದು ಇಂತಹ ಸಂತೆ ಜಾತ್ರೆ ಪರಿಷೆಗಳಲ್ಲೇ. ಇಲ್ಲದಿದ್ದರೆ ದುನಿಯಾ ಹೇ ಮೇಲಾ, ಮೇಲೆ ಮೇ ಲಡ್ಕಿ, ಲಡ್ಕಿ ಅಕೇಲಿ, ಶನೋ ನಾಮ್ ಉಸ್ಕಾ, ಸಬ್ಕೋ ಸಲಾಮ್ ಉಸ್ಕಾ ಎಂಬ ದೊಂಬರ ಗೀತೆ ಮೂಡುತ್ತಲೇ ಇರಲಿಲ್ಲ. ಮಣಿ 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 ಮಣಿಗೊಂದು ದಾರ, ಅಥವಾ ಇವಳಾರ ಮಗಳೋ ಹಿಂಗವಳಲ್ಲ, ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಎಂಬ ಚಿತ್ರಗೀತೆಗಳು ಮೂಡುತ್ತಲೇ ಇರಲಿಲ್ಲ. ಅವು ನಮ್ಮಲ್ಲಿ ಕೇವಲ ವಸ್ತು ವಿನಿಮಯಕ್ಕಷ್ಟೇ ಮೀಸಲಾದ ಸ್ಥಳವಲ್ಲ, ಅವು ಭಾವ ವಿನಿಮಯದ ಜಾಗವೂ ಹೌದು. ಅವು ಗ್ರಾಮ ಭಾರತದ ಜೀವಂತ ಸಂಸ್ಕೃತಿಯೊಂದರ ಚಹರೆ. ಸಂತೆ ಎಂಬುವುದು ನಮ್ಮ ಚಲನಶೀಲ ಜೀವನ ವಿಧಾನವನ್ನು ಅನ್ಯಾಕ್ರಮಣಕ್ಕೆ ತುತ್ತಾಗದೆ ಕಾಯುವ ಶಕ್ತ ಪಹರೆಗಳಲ್ಲಿ ಒಂದು. ಸಂತೆ ನಮ್ಮ ಶ್ರೀಮಂತ ಪರಂಪರೆಯ ಭಾಗ. ಅದು ನಮ್ಮ ಜನಪದ ಸಂಸ್ಕೃತಿಯ ಧಾತು. ಸಂತೆ ನಮ್ಮ ಸಾಂಪ್ರದಾಯಿಕ ಬದುಕಿನ ಅವಿಚ್ಛಿನ್ನ ಭಾಗ. ಸಂತೆ ಹೊತ್ತಿಗೆ 3 ಮೊಳ ಸೀರೆ ನೇಯ್ದರು ಎಂಬುವುದು ಒಂದು ಗಾದೆ ಮಾತು. ಆದರೆ ಬದುಕಿನ ಜತೆಗೆ ಸಂತೆಗಳು ಹೆಣೆದುಕೊಂಡಿರುವ ಪರಿಯನ್ನೂ ಸಂತೆಯಲ್ಲಿ ಮಾರಲು ಮೊದಲೇ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕೆಂಬ ಎಚ್ಚರವನ್ನು ಇದು ಉಸುರುತ್ತದೆ. ಇಂದು ಸಂತೆಗಳು ಮಾಲ್, ಸೂಪರ್ ಮಾಲ್, ಹೈಪರ್ ಮಾಲುಗಳಾಗಿ ಪರಿವರ್ತನೆಗೊಂಡಿವೆ. ಇದು ಒಂದು ಸೂರಿನಡಿಯಲ್ಲಿ ಕೊಳ್ಳುವ ಕ್ರಿಯೆಯನ್ನು ಸಾಗಿಸಬಹುದಾದ ವ್ಯಾಪಾರಿ ತಾಣಗಳು. ಅವಕ್ಕೆ ವ್ಯಾಪಾರಿ ಉದ್ದೇಶ ಹೊರತುಪಡಿಸಿ ಕಿಂಚಿತ್ ಸಾಂಸ್ಕೃತಿಕ ಮಹತ್ವವೂ ಇರದು. ನಮ್ಮ ತಲೆಮಾರಿಗೆ ಮಾಲು ಸಂಸ್ಕೃತಿ ಹೊಸತು. ಈಚಿನ ತಲೆಮಾರಿನವರಿಗೆ ಅವು ಕಮಾಲ್ ಕಿ ಚೀಜುಗಳು. ಮಾಲುಗಳ ಭೇಟಿ ನನ್ನಂತಹವರಲ್ಲಿ ಭಯಮಿಶ್ರಿತ ಭಾವವನ್ನು ಉಂಟು ಮಾಡುತ್ತದೆಯೇ ಹೊರತು ಬೆರಗನ್ನಲ್ಲ. ಸಂತೆಗಳೆಲ್ಲ ಮಾಲುಗಳ ಮುಂದೆ ಮಂಡಿಯೂರಿ ಮೌನವಾಗಿವೆ. ಭಾರತೀಯರ ಜೀವನ ಶೈಲಿ ಮಗ್ಗುಲು ಬದಲಿಸಿದೆ. ಹಳತು ಎಂಬುವುದು ನೆನಪುಗಳಾಗಿ ಕಾಡುತ್ತದೆ. ಸಂತೆಯಲ್ಲಿ ಸಂಪತ್ತು ಗಳಿಕೆ ಹಲವರ ತುತ್ತಿನ ಚೀಲಕ್ಕೆ ಆಧಾರವಾಗಿರುತ್ತಿತ್ತು. ಏಕಕಾಲಕ್ಕೆ ಹಲವು ಕುಟುಂಬಗಳ ದೀಪ ಹಚ್ಚುವ ಕೆಲಸ ಸಂತೆಗಳಿಂದಾಗುತ್ತಿತ್ತು. ಅಂಬಾನಿ, ಬಿರ್ಲಾ ಅವರಂತಹ ಏಕಮಾಲೀಕತ್ವದ ಮಾಲುಗಳಿಂದಾಗಿ ಹಳ್ಳದ ಕಡೆಗೆ ನೀರು ಹರಿದು ಹಣವಂತರಿಗೆ ಹಣ ಸೇರುವಂತಾಗಿದೆ. ಇಷ್ಟಾದರೂ
ಮಾಲ್ ಎಂಬುವುದು ಉಳ್ಳವರ ಶಿವಾಲಯವೇನಲ್ಲ. ಕೆಲವೊಮ್ಮೆ ಅಲ್ಲಿ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಸರಕು ಲಭ್ಯ ಆದರೆ ಕೊಳ್ಳುಬಾಕ ಸಂಸ್ಕೃತಿಗೆ ಪ್ರೇರಕ. ಸಂತೆಗಳು ಅಂತಲ್ಲ, ಅವು ವಾರದ ಅಗತ್ಯವನ್ನು ಮಾತ್ರ ಪೂರೈಸುವಂತಹವು. ಸಂತೆ ಎಂಬುವುದು ಅಗತ್ಯಾಧಾರಿತ, ಮಾಲ್ ಎಂಬುವುದು ಅಗತ್ಯಕ್ಕಿಂತ ಮೋರ್. ಕಾಲ ಬದಲಾದಂತೆ ಬದುಕು ಹೊಸ ತಿರುವು ಪಡೆದುಕೊಂಡಂತೆ ಸಂತೆಗಳ ಪರಿಕಲ್ಪನೆಯೂ ವಿಸ್ತಾರಗೊಳ್ಳುತ್ತಿದೆ. ಸಂತೆಗಳ ವ್ಯಾಪ್ತಿಗೆ ಹಲವು ವಸ್ತು, ವಿಷಯ ಸೇರಿಕೊಳ್ಳುತ್ತಿವೆ. ಅದರ ಸೀಮಿತ ಚೌಕಟ್ಟು ಇತ್ತೀಚೆಗೆ ಹಿಗ್ಗುತ್ತಲೇ ಸಾಗಿದೆ. ಅವುಗಳ ಚಲನೆ ಮೊದಲು ಪಟ್ಟಣ ಪ್ರದೇಶಗಳಿಂದ ನಗರ ಪ್ರದೇಶಗಳ ಕಡೆಗಿತ್ತು. ಹೊಸ ರೀತಿಯ ಪರಿಕಲ್ಪನೆಗಳಿಂದಾಗಿ ಆಧುನಿಕ ಸಂತೆಗಳ ನಗರಗಳಿಂದ ಪಟ್ಟಣಗಳ ಎಡೆಗೆ ಮುಖ ಮಾಡಲು ಆರಂಭಿಸಿವೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಚಿತ್ರಸಂತೆ ಎಂಬ ಅಚ್ಚರಿ ಘಟಿಸುತ್ತಿದೆ. 2008ರಲ್ಲಿ ಆರಂಭವಾದ ಅದಕ್ಕೆ ಈಗ 18ರ ಅಂದದ ಹರೆಯ. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆಯೋಜಿಸುತ್ತಿರುವ ವಿಶಿಷ್ಟ ಸಂತೆಯು ಚಿತ್ರಕಲಾವಿದರನ್ನೂ ಶ್ರೀಸಾಮಾನ್ಯ ಕಲಾರಸಿಕರನ್ನೂ ನೇರ ಮುಖಾಮುಖಿಯಾಗಿಸುತ್ತದೆ. ಸಾವಿರ ಸಂಖ್ಯೆಯ ಕಲಾಕೃತಿಗಳು ಅಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ದೊರೆಯುತ್ತದೆ. ಚಿತ್ರಸಂತೆ ಎಂಬುವುದು ಭಾರತೀಯ ಚಿತ್ರಕಲಾ ಕ್ಷೇತ್ರದಲ್ಲಿನ ನವಸಂಚಲನ. ವರ್ಷದಲ್ಲಿ 1 ದಿನ ಮಾತ್ರ ನಡೆಯುವ ಈ ಸಂತೆ ಕಲಾವಿದರ ಕಿಸೆಗಳನ್ನು ತುಂಬಿಸುತ್ತಿದೆ. ಅವರ ಒಣಗಿದ ಕುಂಚಗಳಿಗೆ ಮತ್ತೆ ಬಣ್ಣ ತುಂಬಿ ಚಿತ್ತಾರ ಬಿಡಿಸುವಂತೆ ಮಾಡಿದೆ. ಕಲಾವಿದರಲ್ಲಿ ಆತ್ಮವಿಶ್ವಾಸವನ್ನೂ ಸಾರ್ಥಕತೆಯ ಭಾವವನ್ನೂ ಬಿತ್ತಿದೆ. ಬೆಂಗಳೂರಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ವೀರಲೋಕ ಬುಕ್ಸ್ ಆಯೋಜಿಸುತ್ತಿರುವ ಪುಸ್ತಕ ಸಂತೆ ಜನಪ್ರಿಯಗೊಳ್ಳುತ್ತಿದೆ. ಅಚ್ಚುಕಟ್ಟಾದ ವ್ಯವಸ್ಥೆಯಿಂದಾಗಿ ಸಾಹಿತ್ಯ ಪ್ರೇಮಿಗಳು ಇಲ್ಲಿಗೆ ದಾಂಗುಡಿ ಇಡುತ್ತಾರೆ. ವರ್ಷದಲ್ಲಿ 3 ದಿನ ನಡೆಯುವ ಈ ಸಂತೆಯು ಓದುಗರು ತಮಗೆ ಬೇಕಾದ ಪುಸ್ತಕಗಳನ್ನು ಕೊಳ್ಳುವ ಅವಕಾಶವನ್ನು ಒದಗಿಸುತ್ತಿದೆ. ಇದರೊಟ್ಟಿಗೆ ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇದರ ಉಪಯುಕ್ತತೆಯನ್ನು ಹೆಚ್ಚಿಸಲಾಗುತ್ತಿದೆ. ಇಲ್ಲಿ ಆಯೋಜಿಸಲಾಗುವ ಉಪನ್ಯಾಸ, ಕವಿಗೋಷ್ಠಿ, ಗೀತಗಾಯನ, ನೃತ್ಯ, ನಾಟಕ ಪ್ರದರ್ಶನಗಳು ಜನರನ್ನು ತಂಡೋಪತಂಡವಾಗಿ ಸೆಳೆಯುತ್ತಿದೆ. ಇದರಿಂದ ಪ್ರಭಾವಿತವಾದ ಕರ್ನಾಟಕ ಸರ್ಕಾರ ವಿಧಾನಸೌಧದ ಹೊರ ಆವರಣದಲ್ಲಿ ಪುಸ್ತಕ ಸಂತೆಯನ್ನು ಏರ್ಪಡಿಸಿ ಇತರ ರಾಜ್ಯಗಳಿಗೆ ಮಾದರಿಯಾಗಿದೆ. ರಾಷ್ಟ್ರದ ರಾಜಧಾನಿ ನವದೆಹಲಿಯ ಪ್ರಗತಿ ಮೈದಾನದ ದೈತ್ಯ ಗಾತ್ರದ ಶೆಡ್ಡುಗಳಲ್ಲಿ ವರ್ಷವಿಡೀ ನಡೆಯುವ ವಿಧ ಸಂತೆಗಳನ್ನು ನೋಡಿಯೇ ತಣಿಯಬೇಕು. ಇಲ್ಲಿ ಏಕಕಾಲಕ್ಕೆ 1000ಕ್ಕೂ ಹೆಚ್ಚು ಮಳಿಗೆಗಳನ್ನು ನಿರ್ಮಿಸಲು ಬೇಕಾದ ಸ್ಥಳಾವಕಾಶವಿದೆ, ಸಂಪನ್ಮೂಲವಿದೆ. ಇಲ್ಲಿನ ಸಂತೆಗಳಿಗೆ ಅರ್ಧ ಶತಮಾನಕ್ಕೂ ಮೀರಿದ ಇತಿಹಾಸವಿದೆ. ಇಲ್ಲಿ ಪುಸ್ತಕಗಳಿಗೆ ಒಂದು ಸಂತೆ, ವಿಧ ವಿನ್ಯಾಸದ ದೀಪಗಳಿಗೆ ಮಗದೊಂದು, ಗೃಹೋಪಯೋಗಿ ವಸ್ತುಗಳ ಮಾರಾಟಕ್ಕೆ ಇನ್ನೊಂದು. ಹೀಗೆ ಸಂತೆ ಎಂಬುವುದು ನವದೆಹಲಿಯಲ್ಲಿ ನಿತ್ಯ ಕಲರವವಾಗಿದೆ. ಸಮಾಧಾನದ ಸಂಗತಿ ಎಂದರೆ ಕಿನ್ನಿಗೋಳಿ ಸೇರಿದಂತೆ ನಮ್ಮ ನಾಡಿನ ಹಲವು ಪಟ್ಟಣ ಪ್ರದೇಶಗಳಲ್ಲಿ ನಡೆಯುವ ಸಂತೆಗಳು ಅಲ್ಲಿನ ಮಾಲುಗಳ ಸ್ಪರ್ಧೆ ಎದುರಿಸಿ ಗೆದ್ದಿವೆ. ಮಾಲುಗಳಿಗೆ ಸಡ್ಡು ಹೊಡೆದು ಗುಟುರು ಹಾಕುತ್ತಿವೆ. ಮತ್ತೊಂದು ಬೆಳವಣಿಗೆ ಎಂದರೆ ಹಳೆಯ ವಸ್ತುಗಳನ್ನು ತಂದು ವಾರಕ್ಕೊಮ್ಮೆ ನಿರ್ದಿಷ್ಟ ತಾಣದಲ್ಲಿ ಮಾರುವಂತಹ ಸಂತೆಗಳು ಇದೀಗ ಹೆಚ್ಚುತ್ತಿರುವುದು. ಗ್ರಾಹಕರಿಗೆ ಇಲ್ಲಿ ಕಬ್ಬಿಣದ ಸಲಕರಣೆಗಳಿಂದ ಹಿಡಿದು ಸಾವಯವ ಧಾನ್ಯಗಳವರೆಗೆ ಲಭ್ಯ. ವಿದೇಶಗಳಲ್ಲಿ ಇಂತಹ ಸಂತೆಗಳನ್ನು ಪ್ಲೇ ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ. ಜಾಲತಾಣಗಳ ಮೂಲಕವೇ ಹಳೆಯ ವಸ್ತುಗಳನ್ನು ಬಿಕರಿ ಮಾಡುವ ವ್ಯವಸ್ಥೆಯೂ ಈಗ ಚಾಲ್ತಿಯಲ್ಲಿದೆ. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎಂದು ಬೇಡಿದರು ಕುವೆಂಪು. ಕೂಡಿ ಬಾಳಿದರೆ ಸ್ವರ್ಗ ಸುಖವೆಂದರು ಹಿರಿಯರು. ಸಂತೆ, ಜಾತ್ರೆ, ಪರಿಷೆ ಇವೆಲ್ಲವೂ ಒಟ್ಟಿಗೆ ಬೆರೆತು ಬಾಳುವ ಪರಿಯನ್ನು ಕಲಿಸಿದವು. ಅವು ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ ಎಂದು ಸಮಾನತೆಯನ್ನು, ಸಹಬಾಳ್ವೆಯನ್ನು ಸಾರಿದ ರಸದಾಣಗಳು. ಅಸಹನೀಯವಾದುದನ್ನು ಸಹನೀಯವಾಗಿಸಿ ನಿತ್ರಾಣ ಕಳೆಯ ತಾಣಗಳು. ಸಂತ ಶಿಶುನಾಳ ಶರೀಫರಿಗೆ ಬದುಕೇ ಹುಲುಗೂರ ಸಂತೆ. ಬೇಂದ್ರೆ ಅಜ್ಜನಿಗೆ ಅದು ಜನುಮದ ಜಾತ್ರೆ. ಆಧ್ಯಾತ್ಮದ ಕಣ್ಣಿಂದ ನೋಡುವವರಿಗೆ ಬದುಕು ಸಂತೆಯಂತೆ ಕ್ಷಣಿಕವಾದದ್ದು. ವ್ಯಾಪಾರ ಮುಗಿಸಿದ ಕೂಡಲೇ ಕರಗಿ ಹೋಗುವಂತಹದು. ಜೀವನೋತ್ಸಾಹಿಗಳಿಗೆ ಸಂತೆ ಸಂತಸ, ಸಂಭ್ರಮ ಹಾಗೂ ಸಡಗರಗಳ ಮುಪ್ಪುರಿ. ಬಯಲು ಆಲಯದೊಳಗೋ, ಆಲಯವು ಬಯಲಿನೊಳಗೋ ಎಂಬ ಜಿಜ್ಞಾಸೆಯನ್ನು
ಬಲ್ಲವರಿಗಾಗಿ ಬದಿಗೆ ಇಡೋಣ. ಅರಿವು ಕಣ್ತೆರೆಯುತ್ತಿರುವ ನಮ್ಮಂತಹವರಿಗೆ ಬಯಲಿನಲ್ಲಿ ಸಂತೆ, ಸಂತೆಯಲ್ಲಿ ಬಯಲು ಎಂಬುವುದೇ ನಿತ್ಯ ಸತ್ಯ.